ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಟನ್ ಪೌಡರ್ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಗೆ ಬೇಕಾಗಿರೋ ಐಟಮು ಬ್ಯಾಡಗೆ ಮೆಣಸಿಕಾಯಿ, ಚಕ್ಕೆ, ಲವಂಗ, ಅರಿಶಿಣ ಮತ್ತು ಕಡಲೆಕಾಳು, ಸಾಂಬಾರ ಮತ್ತು ಗುಂಟೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಅದರೊಳಗಡೆ ಖಾರ ಮೆಣಸಿಕಾಯಿ ಕೂಡ ಐತೆ. 3 ತೊಗೊಂಡಿದ್ದೀನಿ ನಾನು ಮೆಣಸಿಕಾಯ. ಇದನ್ನು 2 ದಿನ ಒಣ ಹಾಕಿದ್ದೀನಿ, ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇಷ್ಟು ಒಂದು ತಿಂಗಳು ಬರುತ್ತೆ ಪೌಡ್ರ್. ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ನಾನು 6 ತಿಂಗ್ಳಿಗೆ ಆಗಂಗೆ ಮಾಡಿಸ್ಕೊಬಿಟ್ಟಿರ್ತೀನಿ. ಪದೇ ಪದೇ ಯಾರು ಮಾಡಿಸೋರು ಅಂದ್ಬಿಟ್ಟು ಇದನ್ನು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಚೆನ್ನಾಗಿ ಒಣಗಿರಬೇಕು ಮೆಣಸಿಕಾಯಿ ಮತ್ತು ಸಾಂಬಾರ. ಅದು ಒಣಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಪೌಡ್ರು ನೀಟಾಗಿ ಸಣ್ಣಕ್ಕಾಗುತ್ತೆ. ಅದರಿಂದ 2 ದಿನ ಒಣಗಿಸ್ಕೊಂಡಿದ್ದೀನಿ ನಾನು ಇನ್ನೊಂದು ದಿನ ಬೇಳೆ ಸಾಂಬಾರು ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಳೆ ಮತ್ತು ತೊಗರಿಕಾಳು ಎಲ್ಲ ತೊಗೋಬೇಕು. ಅದರಿಂದ ಹೆಸರು ಕಾಳೆಲ್ಲನೂ ಇದು ಮಟನ್ ಪೌಡ್ರ್ ಮಾತ್ರ ಮಾಡಿ ಇಟ್ಕೊಡ್ತಾ ಇರೋದು ನಾನು. ತುಂಬ ಸಖತ್ತಾಗಿ ಟೇಸ್ಟಾಗೂ ಇರುತ್ತೆ ಸಾಂಬಾರು ಮಾಡಿದ್ರೆ. ಅದಕ್ಕೂ ಕೂಡ ಚಕ್ಕೆ, ಲವಂಗ, ಕಡಲೆ ಎಲ್ಲನೂ ಹಾಕೋಬೋದು ಸಾಂಬಾರು ಮಾಡಬೇಕಾದ್ರೆ. ನಾನು ಸ್ವಲ್ಪನೇ ಅಲ್ವಾ ಅದರಿಂದ ಹಾಕ್ತಿರೋದು. ಸಾಂಬಾರನ್ನು ಜಾಸ್ತಿ ಒಣಗಿಸ್ಕೋಬೇಕು, ಒಂದು 2 ದಿನ 3 ದಿನ. ಕಡಲೆಗಳು ಕೂಡ 1 ದಿನ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಒಣಗಿದ್ರೆ ಚೆನ್ನಾಗಿ ಉರಿಬೋದು. ಮತ್ತು ಚಕ್ಕೆ ಲವಂಗನೂ ಅಷ್ಟೇ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಇಲ್ಲಿ ನಾನೊಂದು 2 kg ತೊಗೊಬಂದು ಇಟ್ಕೊಂಡು ಒಣ ಹಾಕ್ಕೊಂಡು ಅದನ್ನು ಕೂಡ ಇಟ್ಟಿದ್ದೀನಿ. ಅದನ್ನು ತೋರ್ಸೋಕ್ಕಾಗಲ್ಲ ಜಾಸ್ತಿ ಅಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಒಂದು ತಿಂಗಳಿಗಾಗೋ ಪೌಡ್ರು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಮೊದಲಿಗೆ ಕಡಲೆಕಾಳು ಹುರ್ಕೋಬೇಕು. ಅದು ಒಂದು ಮೀಡಿಯಮ್ ಅಳತೆಯಲ್ಲಿ ಗ್ಯಾಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು. ಬ್ರೌನ್ ಕಲರ್ ಬರುತ್ತೆ ಇದು. ಕಡಲೆಕಾಳು ಉರಿತಾ ನೀಟಾಗಿ ಕಡಲೆಕಾಳು ಹುರಿದಷ್ಟು ಘಮ ಘಮ ಅನಿಸುತ್ತೆ ಖಾರ ಪುಡಿ. ನೋಡಿ ಇಷ್ಟಾದರೂ ಸಾಕು ಕಡಲೆಕಾಳು. ಇದು ರೆಡಿಯಾಗೈತೆ. ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಒಣ ಹಾಕಿರ್ನಿಲ್ಲ ನಾನು ಬಿಸಿಲಿಗೆ, ಅದರಿಂದ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಉರಿಯೋಷ್ಟು ಇದಿರಲ್ಲ. ಇದಾಗೈತೆ. ಇದಕ್ಕೆ ಬ್ಯಾಡಗೆ ಮೆಣಸಿಕಾಯಿ ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಉರಿಯೋಕ್ಕೂ ಹೋಗಬಾರ್ದು, ಬಿಸಿಲಲ್ಲೇ ಒಣಗಿರುತ್ತಲ್ಲ ಅದರಿಂದ. ನಾನೊಂದು ಸ್ವಲ್ಪ ಪೌಡ್ರು ಆಗಲಿ ಚೆನ್ನಾಗಿ ಅಂದ್ಬಿಟ್ಟು ಬೆಚ್ಚಗೆ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದು ರೆಡಿಯಾಗೈತೆ. ಅದನ್ನು ಗುಂಟೂರು ಮೆಣಸಿಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಮೆಣಸಿಕಾಯಿ ಐತೆ ಇದರೊಳಗಡೆ ಖಾರಕ್ಕೆ. ಇದು ಗುಂಟೂರು ಮೆಣಸಿಕಾಯಿ ಖಾರ ಇರಲ್ಲ ಅಂದ್ಬಿಟ್ಟು ಖಾರದ ಮೆಣಸಿಕಾಯಿನೂ ತೊಗೊಬಂದಿದ್ದೀವಿ ನಾವು. ಅದನ್ನು ಮಿಕ್ಸರ್ ಹಾಕಿದ್ದೀನಿ. ಅದನ್ನು ಒಂದಿನ ತೋರಿಸ್ತೀನಿ. ಬೇಳೆ ಸಾಂಬಾರು ಪೌಡ್ರು ಮಾಡಿಸ್ಬೇಕಾದ್ರೆ ತೋರಿಸ್ತೀನಿ ಯಾವ್ಯಾವ ಮೆಣಸಿಕಾಯಿ ಉಪಯೋಗಿಸ್ತೀವಿ ಅಂತ ನಾವು. ನಾನು ಉಪಯೋಗಿಸೋದು ಮತ್ತು ಗುಂಟೂರು ಮೆಣಸಿಕಾಯಿ ಮತ್ತು ಇದು ಖಾರದ ಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ 3ನೂ ಹಾಕ್ತೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದು ರೆಡಿಯಾಗೈತೆ. ನಾನು ಸ್ವಲ್ಪನೇ ಬೆಚ್ಚಗೆ ಮಾಡ್ಕೊಂಡಿರೋದು. ಜಾಸ್ತಿ ಬ್ರೌನ್ ಕಲರ್ ಬಂದುಬಿಟ್ರೆ ಪೌಡರ್ ಬ್ಲ್ಯಾಕ್ ಬಂದುಬಿಡುತ್ತೆ ಅಂತ. ಕಡಲೆಕಾಳು ಕೂಡ ಹುರ್ಕೋತಾ ಇದ್ದೀನಿ. ಇನ್ನೊಂದು ಟ್ರಿಪ್ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಬ್ರೌನ್ ಬರೋ ತನಕನೂ ಹುರ್ಕೊಳ್ಳೋಣ. ಕಡಲೆಕಾಳು ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು 1/4 kg ಅರ್ಧ kg ಮೆಣಸಿಕಾಯಿ ತೊಗೊಂಡ್ರೆ ಅರ್ಧ kg ಮೆಣಸಿಕಾಯಿ ತೊಗೊಂಡ್ರೆ ಅರ್ಧ kg ಕಡಲೆಕಾಳನ್ನೇ ಹಾಕಬೇಕು. ಅರ್ಧ kg ಸಾಂಬಾರನ್ನು ಕೂಡ ಹಾಕಬೇಕು. ಸಮ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ಕಡಲೆಕಾಳು ಅರ್ಧ kg ತೊಗೊಂಡಿದ್ದೀನಿ. ನೋಡಿ ಇದು ಆಗೈತೆ. ಅದರೊಳಗಡೆ ಒಂದು ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ ನಾನು. ಕಡಲೆ ಹಾಕ್ತಾ ಹೋದ್ರೂ ಆಗುತ್ತೆ. ಮಟನ್ ಸಾಂಬಾರು ಮಸಾಲೆ ಆಡಿಸ್ಬೇಕಾದ್ರೆ ಅವಾಗೂ ಕೂಡ ಹಾಕೋಬೋದು. ನಾನು ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 150 ಗ್ರಾಮ್ ಕಡಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೂ ಸಾಂಬಾರ ಒಂದು ಸ್ವಲ್ಪ ಅದರೊಳಗಡೆ ಹಾಕೋಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ. ಸಾಂಬಾರ ಕೂಡ ಆಗೈತೆ. ಅದರೊಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 50 ಗ್ರಾಮ್ ಅರಿಶಿನ ಕೊನೆ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು 5 ನಿಮಿಷ ಆರಾಗಿ ಬಿಟ್ಬಿಟ್ಟು ಅವಾಗ ಮಿಲ್ಲಿಗೆ ಕಳಿಸ್ಬೇಕು. ಮಿಲ್ ಮಾಡಿಸ್ಕೊಬಂದುಬಿಟ್ರೆ ಅದು ಪೌಡ್ರು ರೆಡಿಯಾಗಿರುತ್ತೆ ಮತ್ತು ಕಲ್ಲರಿಗೂ ಚೆನ್ನಾಗಿರುತ್ತೆ. ನಾವು ಬ್ಯಾಡಗೆ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ, ಖಾರ ಮೆಣಸಿಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ನೋಡಿ ಈಗ ಪೌಡ್ರು ರೆಡಿಯಾಗೈತೆ. ನೋಡಿ ಮಟನ್ ಪೌಡ್ರು ರೆಡಿಯಾಗೈತೆ. ಇವಾಗ ಕಲರು ಕೂಡ ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ಮಾಡಿಸಿಟ್ಕೊಂಡ್ರೆ ಒಂದು ತಿಂಗಳು ಗಂಟ ಯೂಸ್ ಮಾಡ್ಕೋಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.